ಹಾಯ್ ಹೆಲೋ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರಗಳು. ನಾನು ಬಿಗ್ ಬಾಸ್ ಸೀಸನ್ 1 ಸೀಸನ್ 12ವರೆಗೂ ಫಾಲೋ ಮಾಡ್ತಾ ಬಂದಿದ್ದೀನಿ. ಸೊ ಎಲ್ಲೋ ಇಲ್ಲಿ ನಾವು ಕಾಲೇಜಲ್ಲಿರ್ಬೋದು ಇಲ್ಲ ಆಫೀಸಲ್ಲಿರ್ಬೋದು ಅಲ್ಲಿ ಮಾತಾಡಬೇಕಾದ್ರೆ ನಾನು ರಿವ್ಯೂಸ್ನ ಹೇಳ್ತಿದ್ದೆ, ನನ್ನ ಒಪಿನಿಯನ್ನ ಹೇಳ್ತಿದ್ದೆ. ಇಲ್ಲ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಬೇಕಾದ್ರೆ, ಪ್ರೋಗ್ರಾಮ್ ನೋಡಬೇಕಾದ್ರೆ ನಾನು ಒಪಿನಿಯನ್ ಮಾಡ್ತಿದ್ದೆ. ಬಟ್ ಈಗೂ ಯಾಕೆ ನಾನು ಒಂದು ಚಾನಲ್ ಮಾಡಿ ನಾನು ರಿವ್ಯೂಸ್ನ ಹೇಳಬಾರ್ದು ಅಂತ ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ಇದಕ್ಕೊಂಚೂರು ಎಲ್ಲೋ ಒಂದು ಕಡೆ ಪುಷ್ ಬಂದು ಯಾಕೆ ಈ ಸೀಸನ್ 12ಅಲ್ಲೇ ಅಂತಂದರೆ, ಸೊ ನನಗೆ ಬೇರೆ ಸೀಸನ್ನಲ್ಲೆಲ್ಲ ಒಪಿನಿಯನ್ ಹೇಳ್ತಿದ್ದೆ, ಬಟ್ ಇಲ್ಲೆಲ್ಲೋ ಒಂದು ಸ್ವಲ್ಪ ಪುಷ್ ಸಿಕ್ತು ಅನಿಸ್ತು ರಕ್ಷಿತಾ ಅವರಿಂದ. ಸೊ ರಕ್ಷಿತಾ ಅವರು ಫಸ್ಟ್ ಡೇ ಬರ್ತಾರೆ, ಫಸ್ಟ್ ವೀಕಲ್ಲೇ ಸೆಕೆಂಡ್ ಡೇ ಅಲ್ಲೇ ಅವರು ಇನ್ನು ಬಂದು ಎಂಟ್ರಿ ಆಗಿ ನಾಟ್ ಈವನ್ ಸೆಕೆಂಡ್ ಡೇ, ಐ ಥಿಂಕ್ ಫಸ್ಟ್ ಡೇ ಅಲ್ಲೇ ಬಂದಾಗ ಅವರು ಎಲಿಮಿನೇಟ್ ಆಗ್ತಾರೆ. ಯಾಕಂದರೆ ಕಂಟೆಸ್ಟೆಂಟ್ಸು ಎಲ್ಲ ಅವರು ಅರಸರು ನಿರ್ಧರಿಸಿ ಅವರು ಇನ್ಕೇಪಬಲ್ ಅಂತ ಹೊರಗೆ ಹಾಕ್ತಾರೆ. ಆ ಇನ್ಕೇಪಬಲ್ ಅಂತ ಚೂಸ್ ಮಾಡೋದ್ರಲ್ಲಿ ಜಾನ್ವಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾರ್ಯಾರೋ ಯಾವುದಾದೋ ಮಾತಾಡಿ ಫೇಮಸ್ ಆಗ್ತಾರೆ ಅನ್ನೋದು. ಅದೆಲ್ಲೋ ಒಂದು ಸ್ವಲ್ಪ ನನಗೆ ಅದು ಐ ಕುಡಂಟ್ ಅಕ್ಸೆಪ್ಟ್ ಇಟ್. ಆ್ಯಂಡ್ ಐ ಥಾಟ್ ರಕ್ಷಿತಾ ಅವರು ವಾಪಸ್ ಕೊಡ್ತಾರೆ ಅಂತ. ಬಟ್ ನೆವರ್ ದ ಲೇಟ್ ಒನ್ ಶಿ ಕೇಮ್ ಬ್ಯಾಕ್ ಇನ್ ದ ಸೆಕೆಂಡ್ ವೀಕಲ್ಲಿ ಬಂದಾಗ ಅವರು ಫಸ್ಟ್ ಕೇಳೋದೆ ಅದು, ಯಾರ್ಯಾರೋ ಅಂತ ಜಾನ್ವಿ ಅವ್ರಿಗೆ ನಾಮಿನೇಟ್ ಮಾಡಬೇಕಾದ್ರೆ ಶಿ ಗೇವ್ ಬ್ಯಾಕ್ ದಿಸ್ ಸೇಯಿಂಗ್ ದಟ್ ಯಾರ್ಯಾರೋ ಏನೇನೋ ಮಾತಾಡಿ ಫೇಮಸ್ ಆಗ್ತಾರೆ ಅಂತ. ಆ್ಯಂಡ್ ರಕ್ಷಿತಾ ಅವರು ಹೇಳ್ತಾರೆ, ಯಾರ್ಯಾರೋ ಏನೇನೋ ಮಾತಾಡೋದು ಇಟ್ಸ್ ನಾಟ್ ಈಸಿ, ವಿಚ್ ಐ ಡೂ ಅಗ್ರಿ. ಆ್ಯಂಡ್ ನಾನು ಈ ಚಾನಲ್ ಓಪನ್ ಮಾಡಲಿಕ್ಕೆ ಎಲ್ಲೋ ಅದು ಓಕೆ, ಯಾಕೆ ಏನೇನೋ ವೈ ನಾಟ್ ನಾನು ರಿವ್ಯೂಸು ಮನೇಲಿ ಕೊಡ್ತಿರೋದು, ಇದು ಹೊರಗಡೆ ಕೊಡ್ತಿರೋದು, ಇಲ್ಲೂ ಶೇರ್ ಮಾಡ್ಕೊಳ್ಳೋಣ. ಸೊ ದಟ್ ನನಗೂ ಒಂದು ಕಮೆಂಟ್ಸ್ ಬರುತ್ತೆ, ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಸೊ ಈ ಬಿಗ್ ಬಾಸ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ನನಗೂ ಅಂತ ಒಂದು ಸ್ವಲ್ಪ ಜನ ಈ ಕಮೆಂಟ್ ಮೂಲಕ ಮಾಡಿ ಈ ಒಪಿನಿಯನ್ಸ್ನ ಶೇರ್ ಮಾಡ್ಕೋಬೋದು ಅನಿಸ್ತು. ಹಾಗಾಗಿ ಈ ಚಾನಲ್ನ ಓಪನ್ ಮಾಡಿದ್ದೀನಿ. ಆ್ಯಂಡ್ ರಕ್ಷಿತಾ ಅವ್ರ ಬಗ್ಗೆ ಹೇಳಬೇಕಾದ್ರೆ ಶಿ ಈಸ್ ವೆರಿ ಇನ್ನೋಸೆಂಟ್ ಅನಿಸ್ತು. ಆ್ಯಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದೆ, ಬಟ್ ಆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇದ್ದು ಬೇರೆ ಸೀಸನ್ಸಲ್ಲೆಲ್ಲ ನೋಡಿದ್ದೀನಿ, ದೇ ಆಲ್ಮೋಸ್ಟ್ ಟ್ರೈ ಟು ಸ್ಪೀಕ್ ಇನ್ ಇಂಗ್ಲೀಷ್. ಬಟ್ ರಕ್ಷಿತಾ ಅವರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಶಿ ಈಸ್ ಟ್ರೈಯಿಂಗ್ ವೆರಿ ಹಾರ್ಡ್ ಟು ಬ್ರಿಂಗ್ ಕನ್ನಡ ಮಾತಾಡೋದಕ್ಕೆ. ಅಂಥವ್ರನ್ನ ಪ್ರೋತ್ಸಾಹಿಸಬೇಕು ಅನಿಸುತ್ತೆ. ಬಿಕಾಸ್ ಅವರು ಇಲ್ಲ ನನಗೆ ಅರ್ಧ ಬರುತ್ತೆ ಅಂತ ಯಾವಾಗೋ ಒಂದು ನಿಮಿಷದಲ್ಲಿ ಮರೆತು ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ, ಸಿನ್ಸ್ ಮುಂಬೈಯಲ್ಲಿ ಬೆಳೆದಿರೋದ್ರಿಂದ ಹಿಂದಿ ಶಿ ಮೈಟ್ ಬಿ ಫ್ಲೂಯೆಂಟ್ ಕೂಡ, ಅದು ಯಾವುದು ಆಪ್ಷನ್ಸ್ ಇದ್ರೂ ಶಿ ಈಸ್ ನಾಟ್ ಯೂಸಿಂಗ್ ಇಟ್. ಶಿ ಈಸ್ ಆಲ್ವೇಸ್ ಟ್ರೈಯಿಂಗ್ ಓಕೆ ನಾನು ಏನೇ ಒಪಿನಿಯನೇ ಹೇಳಲಿ, ಬಿಕಾಸ್ ನಾನು ಕಲರ್ಸ್ ಕನ್ನಡ ಬಿಗ್ ಬಾಸಲ್ಲಿ ಇರೋದ್ರಿಂದ ಕನ್ನಡದಲ್ಲೇ ನನ್ನ ಒಪಿನಿಯನ್ ಹೇಳಬೇಕು ಅನ್ನೋ ಪ್ರಯತ್ನ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಹಾಗೂ ಅವ್ರಿಗೆ ಹೇಳಬೇಕಾದ್ರೆ ಒಂದು ಸ್ವಲ್ಪ ಮಾತು ಆ ಕಡೆ ಲೈಕ್ ಅಂತ ಒಂದು ಸ್ವಲ್ಪ ಪಾಸ್ ಇರ್ಬೋದು, ಇಲ್ಲ ಗ್ಯಾಪ್ಸ್ ಇರ್ಬೋದು, ಶಿ ಈಸ್ ಟೇಕಿಂಗ್ ಟೈಮ್ ಇರ್ಬೋದು. ಬಟ್ ಕೊಟ್ಟಿರೋ ಒಪಿನಿಯನ್ ಯಾವುದು ಎಲ್ಲನೂ ಸ್ಟ್ರೈಟ್ ಫಾರ್ವರ್ಡ್, ಆನ್ ಫೇಸ್, ಆನ್ ಪಾಯಿಂಟ್ ಇರುತ್ತೆ. ಹಾಗಾಗಿ ನನಗೆ ಈ ಸೀಸನಲ್ಲಿ ರಕ್ಷಿತಾ ಅವರು ಒಂದು ಒಳ್ಳೆ ಕಂಟೆಸ್ಟೆಂಟ್ ಅಂತ ಅನಿಸುತ್ತೆ. ಬಟ್ ಎಲ್ಲೋ ನನಗೆ ಅವರು ಗೇಮ್ಸಲ್ಲಿ ಮತ್ತು ಒಪಿನಿಯನ್ ಗುಂಪೆಲ್ಲ ಸೇರಿದಾಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಲೂ ಅನಿಸುತ್ತೆ. ಬಟ್ ಅವರು ಗೇಮ್ಸಲ್ಲಿ ಇನ್ವಾಲ್ವ್ ಆಗಿ ಮತ್ತು ಇನ್ನೊಂದು ಚೂರು ಮನೆ ಮಂದಿಗೆ ಆಪೋಸಿಟ್ ಏನಂದರೆ ಒಪಿನಿಯನ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಶಿ ವುಡ್ ಬಿ ವೆರಿ ಟಫ್ ಕಂಟೆಂಡರ್ ಅಂತ ನನಗೆ ರಕ್ಷಿತಾ ಅವ್ರ ಬಗ್ಗೆ ಅನಿಸುತ್ತೆ. ಮತ್ತು ನನಗೆ ಈ ಸೀಸನಲ್ಲಿ ಬಿಗ್ ಬಾಸ್ ಸೀಸನ್ 12ಅಲ್ಲಿ ನನಗೆ ಫೇವ್ರೆಟ್ಸ್ ಯಾರು ಅಂತ ಕೇಳಿದ್ರೆ, ನನಗೆ ಫಸ್ಟಿಗೆ ರಕ್ಷಿತಾ ಅವರಿದ್ದಾರೆ, ಧನುಷ್ ಅವರಿದ್ದಾರೆ, ಹಾಗೂ ಗಿಲ್ಲಿ ಮತ್ತು ಕಾವ್ಯ. ಈ ಪೇರ್ಸ್ನ ಗಿಲ್ಲಿ ಮತ್ತು ಕಾವ್ಯ ಪೇರ್ನ ಹಾಗೂ ರಕ್ಷಿತಾ ಅವ್ರನ್ನ ಮತ್ತು ಧನುಷ್ ಅವ್ರನ್ನ ನಾನು ಫೈನಲಿಸ್ಟಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈಗಿರೋ ಸೀಸನ್ 2 ಅಲ್ಲಿ ನನಗೆ ಇವರು ಫೇವ್ರೆಟ್ಸ್ ಅಂತ ಅನಿಸ್ತಿದ್ದಾರೆ ಈ ವೀಕ್ 2ವರೆಗೂ. ಸೊ ನೋಡೋಣ, ನೆಕ್ಸ್ಟ್ ವೀಕಿಂದ ಏನಾದರೂ ಬೇರೆ ಅಭಿಪ್ರಾಯ ಕ್ರಿಯೇಟ್ ಆಗಿ ಅಭಿಪ್ರಾಯ ಚೇಂಜ್ ಆಗಲೂಬೋದು.
ಹಾಗೆ ನಿಮಗೂ ಇವರೇ ಫೇವ್ರೆಟ್ ಕಂಟೆಸ್ಟ್ ಆದರೆ ಕಮೆಂಟ್ ಮಾಡಿ, ಇಲ್ಲ ನಿಮಗೆ ಬೇರೆ ಕಂಟೆಸ್ಟೆಂಟ್ ಫೇವ್ರೆಟ್ಸ್ ಇದ್ದರೆ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ. ಇಷ್ಟವಾದಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.